ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪ್ಟೂರು ಹುಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟೋ ಜನ ಏನಪ್ಪ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ತುಂಬ ಜನ ಯೂಟ್ಯೂಬರ್ಸು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊತಾರೆ. ಒಂದು ತಿಂಗಳುಗಟ್ಟಲೆ 2 ತಿಂಗಳುಗಟ್ಟಲೆ ವೀಡಿಯೋಸ್ನ ಕೂಡ ಕ್ರಿಯೇಟ್ ಮಾಡಿಬಿಡ್ತಾರೆ. ಆದರೆ ಕೊನೆಯಲ್ಲಿ ಟೈಮಲ್ಲಿ ಅವರಿಗೆ ಒಂದು ಟಾಪಿಕ್ಸು ಸಿಗಲ್ಲ, ಸರಿಯಾದ ಟೈಮಿಗೆ ಏನು ಟಾಪಿಕ್ಸು ಸಿಗೋದಿಲ್ಲ. ಯೂಟ್ಯೂಬಲ್ಲಿ ಹುಡ್ಕಿದ್ರು ಕೂಡ ಎಳವೇ ಇರ್ತವೆ. ಆದರೆ ಈ ಒಂದು ವೆಬ್ಸೈಟ್ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಆರಾಮ್ಸಾಗೆ ಯಾವ ಟಾಪಿಕ್ಕು ಯೂಟ್ಯೂಬಲ್ಲಿ ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ, ಇಂಥ ಟಾಪಿಕ್ ಮತ್ತು ಗೂಗಲಲ್ಲಿ ಎಷ್ಟು ಜನ ಟಾಪಿಕ್ಸ್ನ ಸರ್ಚ್ ಮಾಡ್ತಿದ್ದಾರೆ, ಮತ್ತು ಶಾಪಿಂಗ್ ರಿಲೇಟೆಡ್ ಶಾಪಿಂಗ್ ಆಗಿರಲಿ, ಮತ್ತು ಇನ್ನೂ ಎಷ್ಟೊಂದು ಫ್ಯೂಚರ್ಸ್, ಎಲ್ಲ ಥರದ್ದು ಫ್ಯೂಚರ್ಸ್ ಕೂಡ ಒಂದೇ ಥರಕ್ಕೆ ಸರ್ಚ್ ಮಾಡ್ಬೋದು. ಅದು ಯಾವ ವೆಬ್ಸೈಟು ಎಲ್ಲ ಹೇಳ್ಕೊಡ್ತೀನಿ. ಹೇಳೋಕ್ಕಿಂತ ಮುಂಚೆ ಮೊದಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಕೂಡ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊತೀನಿ, ಒಂದು ನಿಮಿಷ. ಈಗ ನಾನು ನನ್ನ ಒಂದು ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಮೊದಲು ಏನಪ್ಪ ಮಾಡಬೇಕಾಗುತ್ತೆ ಅಂತ ಹೇಳೋದಾದರೆ, ಮೊದಲು ನೀವು ಗೂಗಲ್ಗೆ ಹೋಗಬೇಕಾಗುತ್ತೆ. ನಾನು ಗೂಗಲ್ನ ಓಪನ್ ಮಾಡ್ಕೊತಿದ್ದೀನಿ. ಇಲ್ಲಿ ಗೂಗಲ್ ಟ್ರೆಂಡ್ಸ್ ಅಂತ ಲಿಂಕ್ ಕೊಟ್ಟಿರ್ತೀನಿ. ಬೇಕು ಅಂದರೆ ಗೂಗಲ್ ಟ್ರೆಂಡ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಆಪ್ಷನ್ ಬರುತ್ತೆ, ಎಕ್ಸ್ಪ್ಲೋರ್ ವಾಟ್ ದ ವರ್ಡ್ ಈಸ್ ಸರ್ಚಿಂಗ್ ಫಾರ್ ದ ರೇಟ್. ನಾನೀಗ ಎಕ್ಸಾಂಪಲ್ ನಿಮಗೆ ತೋರ್ಸೋಕ್ಕೋಸ್ಕರ ಅರ್ನಿಂಗ್ ರಿಲೇಟೆಡ್ ತೋರಿಸ್ತೀನಿ. ಅರ್ನಿಂಗ್ ಅಂತ ಟೈಪ್ ಮಾಡ್ತೀನಿ. ಅರ್ನಿಂಗ್ ಅಂತ ಟೈಪ್ ಮಾಡಿದೆ. ಇದನ್ನು ಎಷ್ಟು ಜನ ಉಪಯೋಗಿಸ್ತಿದ್ದಾರೆ, ಎಷ್ಟು ಜನ ಸರ್ಚ್ ಮಾಡ್ತಿದ್ದಾರೆ, ಇದನ್ನು ಎಷ್ಟು ಇನ್ಫಾರ್ಮೇಷನ್ ಬೇಕಾಗಿದೆ ಇದ್ರ ಬಗ್ಗೆ ಅಂತ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ನಿಮಗೆ ಇಲ್ಲಿ ಮೊದಲು ಕಂಟ್ರಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಂಡಿಯಾ ಅಂತ ಇದೆಯಲ್ಲ, ಫಸ್ಟ್ ಒಂದು ಅದು ಕ್ಲಿಕ್ ಮಾಡ್ಕೊಂಡು ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಎಷ್ಟೊಂದು ಜನ ಇಂಟ್ರೆಸ್ಟ್ನ ತೋರಿಸ್ತಿದ್ದಾರೆ ನೋಡಿ. ಅರ್ನಿಂಗ್ ಮನಿ ಇದು ಇಂಡಿಯಾದವರು ಜಾಸ್ತಿ ಮಾಡ್ತಿದ್ದಾರೆ. ಮತ್ತು ಅರ್ನಿಂಗ್ ಮನಿ ಎಷ್ಟು ಜನ 5, 10 ಎಷ್ಟೋ ಜನ ಇದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಅರ್ನಿಂಗ್ ವೆಬ್ಸೈಟು, ವಾಟ್ಸಪ್ಪಿಂದ ಅರ್ನಿಂಗ್ ಮಾಡ್ಕೊಳೋದು ಯಾವ ಥರ, ಆನ್ಲೈನ್ ಅರ್ನಿಂಗ್ ಆ್ಯಪ್ಸಿಂದ ಯಾವ ಥರ ಮಾಡ್ಕೊಳೋದು, ಫ್ರೀ ಮನಿ ಅರ್ನಿಂಗ್ ಆ್ಯಪಿಂದ, ಝೂಪೇ ಆ್ಯಪಿಂದ, ಮಲ್ಟಿ ಅರ್ನಿಂಗ್, ಇನ್ನೂ ಎಷ್ಟೋ ವಿನ್ಸೋ ಆ್ಯಪಿಂದ ನೋಡಿ ಎಷ್ಟು ಜನ ಸರ್ಚ್ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವುದರಿಂದ ಸರ್ಚ್ ಮಾಡ್ಬೋದು? ನಾನು ಮೊದಲೇ ಹೇಳಿದಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದಾರೆ, ವೆಬ್ ಸರ್ಚ್ ಮಾಡ್ತಿದ್ದಾರೆ. ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬಾರ್ದಲ್ವ? ಯೂಟ್ಯೂಬಲ್ಲಿ ಸರ್ಚ್ ಮಾಡ್ದಲೆ ಈ ಒಂದು ವೀಡಿಯೋನ ವೆಬ್ಸೈಟ್ ಸರ್ಚ್ ಮಾಡಿ ಅಲ್ಲಿ ವೀಡಿಯೋ ಓಡಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋದು ಅಲ್ವಾ? ಅದಕ್ಕೋಸ್ಕರ ಏನಪ್ಪ ನೀವು ಮಾಡಬೇಕು ಅಂತ ಹೇಳಿದ್ರೆ, ಅವಲೇ ಕ್ಲಿಕ್ ಮಾಡಿದ್ಮೇಲೆ ಏನೊಂದು ಲೋಗೋ ಥರ ಕಾಣಿಸ್ತಿಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೆಬ್ ಸರ್ಚು, ಇಮ್ಯಾಜ್ ಸರ್ಚು, ನ್ಯೂಸ್ ಸರ್ಚು, ಗೂಗಲ್ ಶಾಪಿಂಗು, ಯೂಟ್ಯೂಬ್ ಸರ್ಚು ಎಲ್ಲ ಕೂಡ ರೀತಿಯಾದಂಥ ಇಲ್ಲಿ ತೋರಿಸ್ತಿದೆ. ಇಲ್ಲಿ ನೀವು ಯೂಟ್ಯೂಬ್ ಸರ್ಚ್ನ ಸರ್ಚ್ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ, ಟಾಪಿಕ್ಸ್ ಬೇಕು ಅಂದರೆ ಯೂಟ್ಯೂಬಿನ ಕ್ಲಿಕ್ ಮಾಡ್ಕೊಳ್ಳಿ. ಈ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಬನ್ನಿ. ಇವಾಗ ನೋಡಿ ತೋರಿಸುತ್ತೆ ಅದ್ರಾಗ ಎಷ್ಟು ಜನ ಸರ್ಚ್ ಮಾಡ್ತೀನಿ. ಅರ್ನಿಂಗ್ ಆ್ಯಪ್ ಎಷ್ಟು ಜನ, ಅರ್ನಿಂಗ್ ಮನಿ, ಮತ್ತು ಬೆಸ್ಟ್ ಅರ್ನಿಂಗ್ ಆ್ಯಪ್, ಆನ್ಲೈನ್ ಅರ್ನಿಂಗ್ ಮನಿ, ರಿಯಲ್ ಅರ್ನಿಂಗ್ ಆ್ಯಪ್, ಫ್ರೀ ಅರ್ನಿಂಗ್, ಇನ್ಸ್ಟಾಗ್ರಾಮ್ ಅರ್ನಿಂಗ್, ಇದೆಲ್ಲ ಮೊದಲು ಇರಲಿಲ್ಲ. ಇವಾಗ ಯೂಟ್ಯೂಬಲ್ಲಿ ಎಷ್ಟು ಜನ ಸರ್ಚ್ ಮಾಡ್ತಿದ್ರೆ ಅದ್ರಾಗೆ ತೋರಿಸ್ತಿದೆ. ಆನ್ಲೈನ್ ಅರ್ನಿಂಗ್ ಫಾರ್ ಸ್ಟೂಡೆಂಟ್ಸಿಗೆ ಇದ್ರಾಗೆ ಬೆಂಕಿ ಥರ ನಿಮಗೆ ಏನು ಅಪ್ಲಿಕೇಶನ್ ಬೇಕೋ ಎಲ್ಲ ಕೂಡ ಚೆಕ್ ಮಾಡ್ಕೋಬೋದು. ಇದೊಂದೇ ಅಲ್ಲ, ಈಗ ಹೋಗಿ ಕ್ಲಿಕ್ ಮಾಡಿ ಪ್ರಾಪರ್ಟಿ, ಗೂಗಲ್ ಶಾಪಿಂಗ್ ರಿಲೇಟೆಡ್ ಆಗಿರಲಿ, ನ್ಯೂಸ್ ಬೇಕು ಅಂದರೆ ಟ್ರೆಂಡಿಂಗ್ ಯಾವ್ದು ಆಗ್ತಾಯಿದೆ ಎಲ್ಲ ಕೂಡ ಇದರಲ್ಲೇ ಸರ್ಚ್ ಮಾಡೋದು. ಇದೊಂದು ಕ್ರೇಜಿ ಇದೆ. ಈ ಒಂದು ವೆಬ್ಸೈಟ್ನ ಕೊಡ್ತೀನಿ. ಇದು ಒಂದು ರೀತಿಯಾದಂತಹ ಮುಗೀತು, ನಿಮಗೆ ಈಗ ಡಿಫೈನ್ ಆಗಿದೆ ಅನ್ಕೊತೀನಿ. ಒಂದು ರೀತಿಯಾಗಿ ನಿಮಗೆ ಟಾಪಿಕ್ಸ್ನ ಹುಡ್ಕೋದು ತುಂಬಾ ಈಸಿ ಆಗಾಯಿತು. ಈಗ ಸೆಕೆಂಡ್ ಟಿಪ್ ನನ್ನ ಕಡೆಯಿಂದ ಒರಿಜಿನಲ್ ಏನಪ್ಪ ಟ್ರಸ್ಟ್ ಟಿಪ್ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಯೂಟ್ಯೂಬಲ್ಲೇ ವೀಡಿಯೋಸ್ನ ಮಾಡ್ತಾ ಇರ್ತೀರ, ನೀವು ನಿಮ್ಮ ಒಂದು ವೀಡಿಯೋಸ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಬೇಡ, ನಿಮ್ಮ ಒಂದು ಯೂಟ್ಯೂಬ್ ಹೊಸ ಚಾನಲ್ ಅಲ್ವಾ, ಕಮೆಂಟೇ ಮಾಡ್ತಿರಲ್ಲ. ಅದಕ್ಕೆ ನೀವು ಬೇರೆಯವರ ಒಂದು ಯೂಟ್ಯೂಬ್ ಚಾನಲ್ ತೊಗೊದು ನೋಡಿ, ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ನ ಅವರ ಒಂದು ಕಮೆಂಟ್ ಸೆಕ್ಷನಲ್ಲೇ ನಿಮಗೆ ಬಂದಿರುತ್ತೆ. ಆ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನಪ್ಪ ಪ್ರಾಬ್ಲಮ್, ಏನೋ ಅಲ್ಲಿ ಕಮೆಂಟ್ಸ್ನ ಹಾಕಿರ್ತಾರೆ. ತಮ್ನೆಲ್ನ ಎಡಿಟ್ ಮಾಡೋದು ಹೇಗೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಅರ್ನಿಂಗ್ ಮಾಡೋದು ಹೇಗೆ ಅಂತ ಎಷ್ಟೋ ಕಮೆಂಟ್ಸ್ ನೋಡ್ತಾರೆ. ಆ ಕಮೆಂಟ್ಸ್ನು ಕೂಡ ನೀವು ಅದು ಒಂದು ಟಾಪಿಕ್ನ ಇಟ್ಕೊಂಡೋಗಿ ಎಷ್ಟೊಂದು ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ಆವಾಗ ನೋಡೋ ಸತಿ ತುಂಬಾ ಇರುತ್ತೆ. ನಿಮ್ಮ SEO ಕೂಡ ರ್ಯಾಂಕ್ ಆಗಿ ಎಲ್ಲ ಕೂಡ ಬೇಗ ಗ್ರೋತ್ ಆಗುತ್ತೆ. ಇದು ಸೆಕೆಂಡ್ ಟಿಪ್. ಥರ್ಡ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನೀವು Q&A ಅಥವಾ ಕ್ವಶನ್ ಬ್ಯಾಂಕ್ ಥರ ಮಾಡಬೇಕು. ಕ್ವಶನ್ ಬ್ಯಾಂಕ್ ಅಂತ ಹೇಳಿದ್ರೆ ಏನಪ್ಪ ನಾನು ಹೇಳೋದು ರೀತಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೋಸ್ಟ್ ಇರುತ್ತಲ್ಲ, ಆ ಕಮ್ಯುನಿಟಿ ಪೋಸ್ಟಲ್ಲೇ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಹಾಕಿ, ಪೋಲ್ ಅಂತ ಹಾಕ್ಬಿಟ್ಟು ಅವಾಗ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಾರೆ. ಇದರಿಂದನೂ ಕೂಡ ನಿಮಗೆ ತುಂಬಾ ಗ್ರೋತ್ ಸಿಗುತ್ತೆ. ಅವಾಗ ನಿಮಗೂ ಕೂಡ ಒಂದು ಟಾಪಿಕ್ ಸಿಗುತ್ತೆ. ಎಷ್ಟೋ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸು ಕೂಡ ಇದರಿಂದ ಸಿಗುತ್ತೆ.
ಮತ್ತು ಕೊನೆಯದಾಗಿ ಲೈವ್ ವೀಡಿಯೋಸ್ನ ಕ್ರಿಯೇಟ್ ಮಾಡಿ ನೀವು ಆದಷ್ಟು. ಯಾಕೆಂದರೆ ಲೈವ್ ವೀಡಿಯೋಸ್ ಕ್ರಿಯೇಟ್ ಮಾಡ್ಬಿಡಿ, ಅದರಾಗೂ ಕೂಡ ಕಮ್ಯುನಿಟಿ ಸ್ಟ್ರೈಕ್ ಇದೆ, ಅದಕ್ಕೆ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಂಬಿಡಿ. ನಿಮ್ಮೊಂದು ಫೇಸ್ ಇದ್ದರೆ ಮಾತ್ರ ತೋರಿಸ್ಬೇಕು. ಸುಮ್ಮನೆ ಲೋಗೋ ಥರ ಮಾಡಿದ್ರೆ ನಿಮ್ಮೊಂದು ಚಾನಲ್ಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕಮ್ಯುನಿಟಿಯಲ್ಲಿ ಏನನ್ನ ಪೋಸ್ಟ್ ಮಾಡಿ, ಮತ್ತು ಲೈವ್ ವೀಡಿಯೋಸ್ ಇರ್ತಾವಲ್ಲ, ನಿಮ್ಮೊಂದು ಮುಖ ತೋರಿಸಿ ನೀವೇನಾದರೂ ಎಕ್ಸ್ಪ್ಲೈನ್ ಮಾಡ್ತೀರಿ, ಆ ತಕ್ಷಣಕ್ಕೆ ಅವ್ರು ಏನಾದರೂ ಡೌಟ್ಸ್ ಕೇಳ್ತಾರೆ, ಅದರಿಂದ ನಿಮಗೂ ಒಂದು ಹೊಸ ಟಾಪಿಕ್ ಹುಟ್ಟುತ್ತೆ, ಅದರಿಂದ ನಿಮಗೂ ಕೂಡ ತುಂಬಾ ಪ್ರಯೋಜನ ಆಗುತ್ತೆ. ಇದರಿಂದನೂ ಕೂಡ ನಿಮಗೆ ಟಾಪಿಕ್ಸ್ ಹುಡುಕೋದು ತುಂಬ ಈಸಿ ಆಗುತ್ತೆ. ಮತ್ತು ಇವತ್ತಿನ ಒಂದು ವಿಡಿಯೋ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದ್ರ ಬಗ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಿಮಗೇನಾದರೂ ಡೌಟ್ ಇದೆಯಾ, ನಿಮಗೆ ಯಾವುದ್ರ ಬಗ್ಗೆ ಡೌಟ್ ಇದೆ ಎಲ್ಲ ಕೂಡ ನಾನು ಹೇಳ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಆದಷ್ಟು ನಿಮಗೆ ರೀಚ್ ಮಾಡಿ ನಿಮಗೆಲ್ಲ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿಬಿಡಿ.